ಆಗಿದೆ. ಆದರೆ ರಾಜಕಾರಣಿಗಳು ಹೆಸರಿದ್ದಾರೆ. ಇವರು ಹೇಳ್ತಾರೆ ಕಾಂಗ್ರೆಸ್ನವರು ಈಗ ಯಡಿಯೂರಪ್ಪ ಶ್ರೀರಾಮುಲು ಅಂತ ಹೇಳ್ತಾರೆ. ಆದರೆ ಹೆಸರು ಉಲ್ಲೇಖ ಆಗಿದ್ರೆ FIR ಆಗಿದೆ. ಹೆಸರು ಉಲ್ಲೇಖ ಆಗಿಲ್ಲ, ಅಧಿಕಾರಿಗಳು ರಾಜಕಾರಣಿಗಳು ಮಾತ್ರ ಅದು ಸುಮ್ಮ ಇವೆಲ್ಲ ನಾಟಕ ನಡೆಸ್ಯಾರ. ಬ್ಲ್ಯಾಕ್ ಮೇಲು ಎಲ್ಲ ಅವರು ಕಾಂಗ್ರೆಸ್ನವ್ರು ಅದಾರ ಅದರೊಳಗೆ. ಅವರು ಕಳ್ಳರು ಇವರು ಕಳ್ಳರು ಕೂಡಿ ಮಾಡಿದ್ದೈತಿ. ಈಗ ಯಾರನ್ನೂ ಅವರು ಉಲ್ಲೇಖ ಮಾಡ್ಲಿಕ್ಕಂದ್ರೆ ಮತ್ತೆ FIR ಮಾಡ್ಬೇಕು. ಸುಮ್ಮನೆ ವೇಗಾಗಿ FIR ಮಾಡೋದ್ರಿಂದ ಅದು ಸ್ಟ್ಯಾಂಡ್ ಆಗೋದಿಲ್ಲ. ಈ ಸರ್ಕಾರ ಇರುವವರೆಗೆ ಅಷ್ಟು ಆಗ್ತದೆ, ಮುಂದೆ ನಮ್ಮ ಸರ್ಕಾರ ಬರ್ತದೆ, ವಾಪಸ್ ತಗೋತಾರೆ, ಇಷ್ಟೇ ಆಗೋದು. ಇದರಿಂದ ಏನು ನ್ಯಾಯ ಸಿಗೋದಿಲ್ಲ. ಪಂಚಮಸಾಲಿ ಹೋರಾಟ ವಿಚಾರ ಸರ್, ಮತ್ತು ಧರಣಿಗೆ ಅವಕಾಶ ಕೊಟ್ಟಿಲ್ಲ, ಕಾರ್ಯಖಂಡಿತವಾಗಿ ಅನುಮತಿ ಇಲ್ಲ ಅಂತ ಕಮಿಷನರ್ ಅವರು ಹೇಳ್ತಿದ್ದಾರೆ. ಜಿಲ್ಲಾಡಳಿತ ಕೂಡ ಮತ್ತೆ ಅದು ಹೇಳ್ತಿದ್ದಾರೆ. ಈಗ ಅಲ್ಲೇ ಹೋಗ್ತಾ ಇದ್ದೀವಿ ನಾವು ಗಾಂಧಿ ಭವನಕ್ಕೆ. ಅವ್ರ ವಿಚಾರ ಏನೈತಿ ಕೇಳ್ತೀವಿ DC ಅವರಿಗೆ. DC ಅಲ್ಲೇನೋ ಮಾತುಕತೆಗೆ ಬರ್ತೀನಿ ಅಂತ ಹೇಳ್ಯಾರ್ತಾರೆ, ನನಗೂ ಗೊತ್ತಿಲ್ಲ. ಯಾಕೆ ಕೊಡೋದಿಲ್ಲ? ಪ್ರಜಾತಂತ್ರ ಬೆಳಗಾವದಲ್ಲಿ ಪ್ರಜಾತಂತ್ರ ಇತ್ತು, ಇಲ್ಲೇನು DCದೇ ಒಂದು ಸರ್ವಾಧಿಕಾರಿ ಹಿಟ್ಲರ್ ಆಡಳಿತ ಇತ್ತು, ಕೇಳ್ತೀವಿ. ಹೋರಾಟ ಅಂದ್ರೆ ಯಾಕೆ ಇಷ್ಟು ಸರ್ಕಾರಕ್ಕೆ ಅಲರ್ಜಿ ರೀ. ಹಿಂದೂಗಳು ಹೋರಾಟ ಮಾಡಿದ್ರೆ ಹಾಗೆ ಸಾಬ್ರು ಬೇಕಾದ ಸುಡ್ಲಿ, ಬೆಂಕಿ ಹಚ್ಚಲಿ, ಅವ್ರು ಮುಗ್ಧರು, ಅವ್ರಿಗೆ ಮುತ್ತು ಕೊಡ್ತಾರೆ. ನಾವು ತುತ್ತು ಕೊಡೋರಿಗೆ ಮುಕ್ತು ಕೇಳ್ತಾರೆ ನಮ್ಮ ಗೃಹ ಮಂತ್ರಿಗಳು. ಸಾಬ್ರದ ಅಂದ್ರೆ ಮುತ್ತು ಕೊಡ್ತಾರೆ ಅವ್ರಿಗೆ. ನೋಡಿರಿ, ಎಲ್ಲ ಕೇಸ್ ವಾಪಸ್ ತೊಗೋತೀನತ್ತಾರೆ. KG ಹಳ್ಳಿ, DG ಹಳ್ಳಿ, ಹುಬ್ಬಳ್ಳಿ ಪ್ರಕರಣ, ಮುಸ್ಲಿಮ್ರ ಮೇಲೆ ಅಲ್ಲಿ PFI ಮ್ಯಾಗಿರುವಂಥ ಎಲ್ಲ ಪ್ರಕರಣ ವಾಪಸ್ ತೊಗೋತೀನಿ ಅಂತ ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಹಿಂದೂ ಸಮಾಜದ ಯಾವುದೇ ಇವತ್ತು ಒಳ ಮೀಸಲಾತಿ ನಮ್ಮ ಆದಿಜಾಂಬ ಅವ್ರಿಗೂ ತೊಂದರೆ ಮಾಡ್ಯಾರ, ಅವ್ರಿಗೂ ಪರ್ಮಿಷನ್ ಕಿರಿಕಿರಿ ಮಾಡ್ಯಾರ. ಅಂದರೆ ಇದು ಏನು ರೀ, ದಲಿತರ ಬಗ್ಗೆನೂ ಇರೋದು ಇದು ಇಲ್ಲ. ಹಿಂದುಳಿದ ಏನು ಸಮುದಾಯದವ್ರು ಹೋರಾಟ ಮಾಡ್ತೀನಿ ಅಂದರೆ ಇದು ಒಟ್ಟ ವ್ಯವಸ್ಥಿತವಾಗಿ ಇದು ಸಿದ್ದರಾಮಯ್ಯನವರ ಅತ್ಯಂತ ಮುಸ್ಲಿಮ್ ಪ್ರೀತಿ ಇದು ಮೇಲ್ನೋಟಕ್ಕೇ ಕಾಣಿಸ್ತದೆ. ಅವ್ರಿಗೆ ಮತ್ತೊಂದು ಸಮುದಾಯದವರು ಪರ್ಮಿಷನ್ ಕೊಡೋದಿಲ್ಲ, ಅವ್ರನ್ನ ಲಾಠಿ ಚಾರ್ಜ್ ಮಾಡ್ತಾರೆ. ಈ ರೀತಿ ಒಂದು ಕುತಂತ್ರ ಸಿದ್ದರಾಮಯ್ಯನ ಮಾಡ್ತಾಯಿದ್ದಾರೆ. ಅದು ಭಾಳ ದಿವಸ ಹೋಗೋದಿಲ್ಲ. ಸಿದ್ದರಾಮಯ್ಯನವ್ರು ತಿಳ್ಕೊಂಡಿರ್ಬೇಕು, ನಾನೇ ಅಲ್ಪಸಂಖ್ಯಾತರು ಅಷ್ಟು ಬಿಟ್ಟರೆ ಸಾಕು ಅನ್ನೋದು. ಅದು ಮುಂದಿನ ಚುನಾವಣೆಗೆ ಗೊತ್ತಾಗ್ತದೆ. ಅಲ್ಲಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ. ಯಾಕಂದರೆ ಏನು ಅವರು ಒಳ ಮೀಸಲಾತಿ ಸಲ ಹೋರಾಟ ಮಾಡ್ಬೇಕಾದ್ರೆ ನೀನು ಅವ್ರ ಸಮಾಜದ ಅನೇಕ ಹಿರಿಯರು ಮಾತಾಡಿದ್ರು, ನಮಗೂ ಪರ್ಮಿಷನ್ ತೊಂದರೆ ಮಾಡ್ತಾಯಿದ್ದಾರೆ. ಈ ರೀತಿ ನಡೆದಿದೆ. ಬಹುಶಃ ಅವ್ರದ್ದು ಇವತ್ತು ಅವ್ರದ್ದು ಹೋರಾಟ ಇರಬೇಕು. ಈ ರೀತಿ ಒಂದು ರೀತಿ ಇದು ಪೂರ್ತಿ ಮುಸ್ಲಿಮರ ಒಂದು ಸರ್ಕಾರ ಆದಂಗೆ ಆಗಿಬಿಟ್ಟಿದೆ. ಇದು ಯಾರೂ ಏನೂ ಕೇಳಬಾರ್ದು, ಸಂವಿಧಾನ ವಿರೋಧಿ ಅಂತೇಳಿ. ಸಂವಿಧಾನ ವಿರೋಧಿ ಮಾಡೋರು ಇವರೇ. ಯಾಕಂದ್ರೆ ಮುಸ್ಲಿಂ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಅದಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವಂತರೂ ನಮ್ಮ ಸರ್ಕಾರದಾಗ 2D 2C ಅಂತೇಳಿ ಹೊಸ ಇದನ್ನು ರಚನೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಆ 4% ಸುಪ್ರೀಂ ಕೋರ್ಟ್ನಾಗ ನಾವು ಅದನ್ನು ಹೋರಾಟ ಮಾಡಿ ಅದನ್ನು ತೆಗಿಸಿ ನಮ್ಮ ಸಮುದಾಯಕ್ಕೆ, ಎಲ್ಲ ಸಮುದಾಯ, ಒಂದೇ ಸಮುದಾಯತ್ತಿಲ್ಲ, ಎಲ್ಲ ಸಮುದಾಯ, ಸುಮಾರು ಒಂದು 100 ಸಮುದಾಯಗಳಿಗೆ ಅನುಕೂಲ ಆಗ್ತದೆ.